ಬನ್ನಿ ಇವತ್ತಿನ ಎಪಿಸೋಡ್ ನೋಡೋಣ. ಮೈ ಡ್ರೀಮ್ ಗರ್ಲ್ ಭಾಗ 63. ತಕ್ಷಣ ವಿಶಾಲ್ಗೆ ಬ್ರೀಫ್ ಆಗಿ ವಿಷಯವನ್ನು ಹೇಳಿ ಕ್ಯೂಟಿಯನ್ನು ಮಾತ್ರ ಜಾಗರೂಕತೆಯಿಂದ ನೋಡಿಕೊಳ್ಳಲು ಹೇಳಿ ಲೊಕೇಶನ್ನಲ್ಲಿ ಇದ್ದ ಫಾರಿನ್ ಆ್ಯಕ್ಟರ್ನ ಬೈಕ್ ತೆಗೆದುಕೊಂಡು GPS ಆನ್ ಆಗಿ ಇರುವಂತೆ ನೋಡಿಕೊಂಡು ಟ್ರ್ಯಾಕರ್ ಸಹಾಯದಿಂದ ಬೈಕನ್ನು ವೇಗವಾಗಿ ಓಡಿಸಿದ ಆ ಆ್ಯಕ್ಟರ್ನೊಂದಿಗೆ ತಾರಕ್ ಹಾಗೆ ಮಧ್ಯದಲ್ಲಿ ಟೆನ್ಷನ್ ಪಡುತ್ತಾ ಹೋಗುವುದನ್ನು ನೋಡಿದ ಪ್ರೊಡ್ಯೂಸರ್ ವಿಶಾಲ್ನ ಬಳಿ ಬಂದು ವಿಷಯ ಕೇಳಿದಾಗ ವಿಶಾಲ್ ನಡೆದ ವಿಷಯವನ್ನು ಹೇಳಿದ ಕೂಡಲೇ ಆ ಪ್ರೊಡ್ಯೂಸರ್ ತಕ್ಷಣ ಲೋಕಲ್ ಪೊಲೀಸರಿಗೆ ಮಾಹಿತಿ ನೀಡಿ ತಾರಕ್ ನಂಬರನ್ನು ಅವರಿಗೆ ಕೊಟ್ಟು ಸಾಹಿತ್ಯ ಕಾಣೆಯಾಗಿದ್ದಾಳೆ ಎಂದು ದೂರು ದಾಖಲಿಸಿದರು. ಹಿಂಭಾಗದಲ್ಲಿ ಕುಳಿತಿದ್ದ ವಿದೇಶಿಯ ಗೂಗಲ್ ಟ್ರ್ಯಾಕರ್ ನೋಡುತ್ತಾ ಮಾರ್ಗ ಹೇಳುತ್ತಿದ್ದರೆ ತಾರಕ್ ಬೈಕನ್ನು ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡುತ್ತಾ ಗಾಳಿಯಲ್ಲಿ ನುಗ್ಗುವಂತೆ ಹೋದ. ಅರ್ಧ ಗಂಟೆಯಲ್ಲಿ ಅವರ ಕಾರ್ ನಿಂತ ಸ್ಥಳದ ಹತ್ತಿರ ಹೋಗುತ್ತಿದ್ದಂತೆ ಲೊಕೇಶನ್ ಒಂದೇ ಕಡೆ ತೋರಿಸುತ್ತಿರುವುದರಿಂದ ಕಾರ್ ಅಲ್ಲೇ ನಿಂತಿದೆ ಎಂದು ಕನ್ಫರ್ಮ್ ಮಾಡಿಕೊಂಡ ಆ ವಿದೇಶಿಯ, ತಾರಕ್ ಸರ್, ಕಾರ್ ಮೂವ್ ಆಗುತ್ತಿಲ್ಲ, ಒಂದೇ ಕಡೆ ನಿಂತಿದೆ. ಮೇ ಬಿ ಅವರಿಗೆ ಮೇಡಮ್ ಬಳಿ ಫೋನ್ ಇರುವ ವಿಷಯ ತಿಳಿದು ಫೋನ್ ಮೇಡಮ್ ಅವರಿಂದ ಕಿತ್ಕೊಂಡು ಎಲ್ಲಾದರೂ ಎಸೆದಿರಬೇಕು, ಇಲ್ಲಾಂದರೆ ಅವರು ಹೋಗಬೇಕಾದ ಜಾಗ ಬಂದಿರಬೇಕು ಎಂದ. ಅದನ್ನು ಕೇಳಿದ ತಾರಕ್ ಟೆನ್ಷನ್ ಹೆಚ್ಚಾಗಿ ದೇಹವೆಲ್ಲ ಬೆವರಲು ಪ್ರಾರಂಭಿಸಿ ಬೈಕ್ನ ಸ್ಪೀಡನ್ನು ಏಕಕಾಲಕ್ಕೆ ರೈಸ್ ಮಾಡಿದ. ಈ ಬಾರಿ ಹಿಂದೆ ಕುಳಿತಿದ್ದವನಿಗೂ ಎದೆಯಲ್ಲಿ ಭಯ ಹುಟ್ಟುತ್ತಿದ್ದರೆ, ಸರ್ ಪ್ಲೀಸ್, ಓವರ್ ಸ್ಪೀಡ್ ಈಸ್ ನಾಟ್ ಕರೆಕ್ಟ್ ಎಂದು ಹೇಳುತ್ತಿದ್ದರೂ ಅವನ ಮಾತು ಗಾಳಿಯಲ್ಲಿ ಸೇರಿ ಹೋಗಿ ತಾರಕ್ ಕಿವಿಯನ್ನು ತಲುಪಲೇ ಇಲ್ಲ. ಅಲ್ಲಿಯವರೆಗೂ ತನ್ನ ಬಳಿ ಫೋನ್ ಇದೆ ಎಂಬ ವಿಷಯ ಸಾಹಿತ್ಯಗೆ ನೆನಪೇ ಇರಲಿಲ್ಲ. ಆ ಟೆನ್ಷನ್ನಲ್ಲಿ ಆ್ಯಕ್ಚುಲಿ ಸಾಹಿತ್ಯ ಫೋನ್ ಸಹ ಸೈಲೆಂಟ್ನಲ್ಲಿಯೇ ಇತ್ತು. ಹಾಗಾಗಿ ತಾರಕ್ ಕಾಲ್ ಮಾಡಿದಾಗ ಅವಳಿಗೆ ತಿಳಿದಿರಲಿಲ್ಲ. ಮೇಲಾಗಿ ಆ ಟೆನ್ಷನ್ನಲ್ಲಿ ಫೋನ್ ಇದೆ ಎಂಬ ವಿಷಯ ನೆನಪಿಗೆ ಬರಲಿಲ್ಲ. ಸಾಹಿತ್ಯ ಕಾಲಿನಿಂದ ಒದೆಯುತ್ತಿದ್ದಾಗ ತಕ್ಷಣ ಸಾಹಿತ್ಯ ಕಾಲುಗಳನ್ನು ಒಬ್ಬನು, ಕೈಗಳನ್ನು ಒಬ್ಬನು ಹಿಡಿದುಕೊಂಡು ಅವಳು ಕೂಗುತ್ತಿದ್ದಾಗ ಬಾಯಿಗೆ ಪ್ಲಾಸ್ಟರ್ ಹಾಕಿದ ಒಬ್ಬನು. ಮತ್ತೊಬ್ಬನು ಕಾರನ್ನು ತೆಗೆದುಕೊಂಡು ಯಾರಿಗೂ ಕಾಣದ ಮರಗಳ ಮಧ್ಯದಲ್ಲಿ ನಿಲ್ಲಿಸಿ ಇವರೊಂದಿಗೆ ಸೇರಿಕೊಂಡ. ನಾಲ್ವರಲ್ಲಿ ಒಬ್ಬನು ಮೊದಲು ವೇಗವಾಗಿ ಹೋಗುತ್ತಾ ದಾರಿಯನ್ನು ಕ್ಲಿಯರ್ ಮಾಡುತ್ತಿದ್ದರೆ ಹಿಂದೆ ಇದ್ದ ಇಬ್ಬರು ಸಾಹಿ ಕೈ ಕಾಲುಗಳನ್ನು ಹಿಡಿದುಕೊಂಡು ನಡೆಯುತ್ತಿದ್ದರೆ ನಾಲ್ಕನೆಯವನು ಅವರೆಲ್ಲರ ಹಿಂದೆ ಹೋಗುತ್ತಾ ಯಾರಾದರೂ ಬರುತ್ತಿದ್ದಾರೆಯೇ ಎಂದು ಸುತ್ತಲೂ ನೋಡುತ್ತಾ ಸಾಗಿದರು. ಬಹಳ ದೊಡ್ಡ ದೊಡ್ಡ ಹೆಜ್ಜೆಗಳೊಂದಿಗೆ ಲ್ಯಾಬ್ ಹೊರಗೆ ತಲುಪಿದವರಿಗೆ ಮುಂದೆ ಗೇಟ್ ಲಾಕ್ ಆಗಿ ಕಂಡಿತ್ತು. ಮೊದಲು ಡಿಸಪಾಯಿಂಟ್ ಆದರೂ 2 ನಿಮಿಷಕ್ಕೆ ಅವರೇ ನಗುತ್ತಾ ಲ್ಯಾಬ್ನ ಹಿಂಭಾಗಕ್ಕೆ ಕರೆದುಕೊಂಡು ಹೋದರು. ಅವರು ಕರೆದುಕೊಂಡು ಹೋಗುತ್ತಿದ್ದಾಗ ಪ್ರಜ್ಞೆಯಲ್ಲಿಯೇ ಇದ್ದ ಸಾಹಿತ್ಯ ಅಳುತ್ತಾ ಅವರನ್ನು ಕೈ ಉಗುರುಗಳಿಂದ ಗೀರುತ್ತಾ ಕಾಲುಗಳನ್ನು ಆಡಿಸುತ್ತಾ ಒದೆಯುತ್ತಿದ್ದಾಗ ಅವರಲ್ಲೇ ಒಬ್ಬನು ಕೋಪದಿಂದ ಯು ಬ್ಲಡಿ ಎನ್ನುತ್ತಾ ಎಳೆದು ಸಾಹಿಯ ಕೆನ್ನೆಯ ಮೇಲೆ ಬಾರಿಸಿದ. ಸರಿಯಾಗಿ 10 ನಿಮಿಷಗಳಲ್ಲಿ ಲೊಕೇಶನ್ ನಿಂತ ಸ್ಥಳದಲ್ಲಿ ಬೈಕ್ ನಿಲ್ಲಿಸಿದ ತಾರಕ್ಗೆ ಅಲ್ಲಿ ಸಾಹಿಯ ಸುಳಿವು ಆಗಲಿ ಕಿಡ್ನ್ಯಾಪರ್ಗಳ ಇರುವಿಕೆ ಆಗಲಿ ಎಲ್ಲೂ ಕಾಣಿಸಲಿಲ್ಲ. ಬೈಕ್ ಇಳಿದು ಸುತ್ತಲೂ ನೋಡುತ್ತಾ ಸಾಹಿತ್ಯ ವೇರ್ ಆರ್ ಯು ಎಂದು ಕೋಪದಿಂದ ಸುತ್ತಲೂ ನೋಡುತ್ತಾ ಕಾಲ್ ಡ್ರೈವ್ ಮಾಡುತ್ತಲೇ ಇದ್ದರೂ ರಿಂಗ್ ಮಾತ್ರ ಹೊರಗೆ ಕೇಳಿಸುತ್ತಿರಲಿಲ್ಲ. 1-2 ನಿಮಿಷಕ್ಕೆ ಕಾರ್ನ ಸುಳಿವು ತಿಳಿದ ತಾರಕ್ಗೆ ಆ ಕಾರ್ ಖಾಲಿಯಾಗಿ ಇರುವುದು ಕಂಡಾಗ ಇನ್ನೂ ಕೋಪ ನೆತ್ತಿಗೆ ಹೋಯಿತು. ತಕ್ಷಣ ತಾನು ಇದ್ದ ಆವೇಶದಲ್ಲಿ ಆ ಕಾರ್ನ ಡೋರ್ಗಳನ್ನೆಲ್ಲ ಮುರಿದು ಒಳಗೆ ನೋಡುತ್ತಿದ್ದಾಗ ಕಾರ್ ಒಳಗೆ ಬ್ಯಾಕ್ ಸೀಟ್ ಕೆಳಗೆ ಸಾಹಿ ಫೋನ್ ಕಾಣಿಸಿತು. ಕಿಡ್ನ್ಯಾಪರ್ಸ್ ಉಪಯೋಗಿಸಿದ ಕಾರ್ ಅದೇ ಎಂದು ಕನ್ಫರ್ಮ್ ಮಾಡಿಕೊಂಡ ತಾರಕ್, ಆದರೆ ಆ ಸುತ್ತಮುತ್ತ ಎಲ್ಲೂ ಮನುಷ್ಯರ ಸದ್ದು ಇಲ್ಲದ ಕಾರಣ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಹುಚ್ಚನಂತೆ ಅತ್ತ ಇತ್ತ ನೋಡುತ್ತಿದ್ದಾಗ ತಾರಕ್ ಹಿಂದೆಯೇ ಬಂದ ಆ ವಿದೇಶಿ, ತಾರಕ್ ಸರ್, ಇಲ್ಲಿಗೆ ಹತ್ತಿರದಲ್ಲಿ ಓಲ್ಡ್ ಸೈನ್ಸ್ ಲ್ಯಾಬ್ ಒಂದಿದೆ ಎಂದು ಹೇಳಿದ. ಸಾಹಿಯನ್ನು ಕರೆದುಕೊಂಡು ಹೋಗಿ ಹಿಂದಿನ ಡೋರ್ ಮೂಲಕ ಒಳಗೆ ಎಂಟರ್ ಆದ ಆ ಕಿಡ್ನ್ಯಾಪರ್ಸ್
ಮೊದಲು ಸಾಹಿತ್ಯ ಕಾಲು ಕೈಗಳನ್ನು ಕಟ್ಟಿ ಒಂದು ಮೂಲೆಯಲ್ಲಿ ಬಿಟ್ಟು ಅವರು ತಂದಿದ್ದ ಮದ್ಯವನ್ನು ಮುಗಿಸುವ ಕೆಲಸದಲ್ಲಿ ತೊಡಗಿದರು. ಆದರೆ ಅವರ ಕೆಲಸಕ್ಕೆ ಅಡ್ಡಿಪಡಿಸುತ್ತಾ ಸಾಹಿತ್ಯ ಕೂಗುತ್ತಾ ಅಳುತ್ತಿದ್ದಾಗ ಮದ್ಯ ಕುಡಿಯುತ್ತಿದ್ದವರು ಅಸಹನೀಯವಾಗಿ ಫೀಲ್ ಆಗುತ್ತಾ ಕೋಪದಿಂದ ಸಾಹಿತ್ಯ ಮುಂದಕ್ಕೆ ಹೋದರು. ನಾಲ್ವರು ಒಮ್ಮೆಗೆ ತನ್ನ ಮೇಲೆ ಬರುತ್ತಿದ್ದರೆ ಸಾಹಿತ್ಯ ಭಯದಿಂದ ಹಿಂದೆ ಹಿಂದೆ ವಾಲುತ್ತಾ ತೆವಳುತ್ತಿದ್ದರೆ ಅವರು ಪೈಶಾಚಿಕವಾಗಿ ನಗುತ್ತಾ ಇನ್ನೂ ಮುಂದಕ್ಕೆ ಬಂದರು. ನಾಲ್ವರಲ್ಲಿ ಮೂವರು ರೌಂಡ್ ಅಪ್ ಮಾಡಿದ ಕೂಡಲೇ ಒಬ್ಬನು ಸಾಹಿ ಮೇಲೆ ಬಂದನು. ಸಾಹಿತ್ಯ ಭಯದಿಂದ ಅಳುತ್ತಾ ಬಿಟ್ಟು ಬಿಡಲು ಬೇಡಿಕೊಂಡಳು. ಆದರೂ ಅವರಲ್ಲಿ ಕನಿಕರ ಇರಲಿಲ್ಲ. ಬದಲಾಗಿ ಸಾಹಿ ಬಗ್ಗೆ ಬಹಳ ವಲ್ಗರ್ ಆಗಿ ಮಾತನಾಡಿದ ಕೂಡಲೇ ಆ ಮಾತುಗಳನ್ನು ಕೇಳಲಾಗದ ಸಾಹಿತ್ಯ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಅವುಗಳನ್ನು ಕೇಳದಂತೆ ಮುಖ ಮಾಡಿದಾಗ ಅವನು ಮತ್ತಷ್ಟು ಕೆರಳಿಸಿ ತನ್ನ ಫೋನ್ನಲ್ಲಿ ಇದ್ದ ಕೆಲವು ಫೋನ್ ವಿಡಿಯೋಸನ್ನು ಮೊದಲು ತೋರಿಸಲು ಹೋದ. ಸಾಹಿ ಅದನ್ನು ನೋಡಬಾರದೆಂದು ಕಣ್ಣು ಮುಚ್ಚಿಯೇ ಬಿಟ್ಟರೆ ಅವನು ಒಂದು ಕೈಯಿಂದ ಕೂದಲು ಹಿಡಿದು ಮತ್ತೊಂದು ಕೈಯಿಂದ ಸಾಹಿತ್ಯ ಕೆನ್ನೆಗಳನ್ನು ಗಟ್ಟಿಯಾಗಿ ಒತ್ತುತ್ತಾ ಬಲವಂತವಾಗಿ ಕಣ್ಣು ತೆರೆಸಿ ತನ್ನ ಮುಖವನ್ನು ಅತಿ ಹತ್ತಿರಕ್ಕೆ ತಂದ ಕೂಡಲೇ ಸಾಹಿತ್ಯ ಅಸಹ್ಯದಿಂದ ಮುಖ ಸಿಂಡರಿಸಿ ಅವನ ಮುಖದ ಮೇಲೆ ಉಗುಳಿದಳು. ಇತ್ತ ಅವನು ಲ್ಯಾಬ್ ಇದೆ ಎಂದು ಹೇಳಿದ ಕೂಡಲೇ ಎಲ್ಲಿ ಎಂದು ಕೇಳಿ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಓಡುತ್ತಾ ಲ್ಯಾಬ್ ಹೊರಗೆ ಬಂದ ಕೂಡಲೇ ಗೇಟ್ ಲಾಕ್ ಆಗಿ ಕಂಡಿತ್ತು. ಆಗ ಅವನು ಕೋಪದಿಂದ ಉಗ್ರನಾದ ಯು ಬ್ಲಡಿ ಬಿ ಎನ್ನುತ್ತಾ ಸಾಹಿತ್ಯ ಕೂದಲು ಹಿಡಿದು ಮುಂದಕ್ಕೆ ಎಳೆದು ಒರೆಸಿ ಒಂದು ಟೇಬಲ್ ಮೇಲೆ ಮಲಗಿಸಿಬಿಟ್ಟ. ಸಾಹಿತ್ಯ ಅತ್ತ ಇತ್ತ ಪ್ರತಿರೋಧಿಸುತ್ತಿದ್ದಾಗ ಮತ್ತೊಮ್ಮೆ ಇದಕ್ಕಿಂತ ಮುಂಚೆ ಹೊಡೆದ ಕೆನ್ನೆಯ ಮೇಲೆಯೇ ಹೊಡೆದಿದ್ದರಿಂದ ಆಗಲೇ ಭಯದಿಂದ ಸ್ಟ್ರೆಸ್ ಹೆಚ್ಚಾಗಿ ತಕ್ಷಣ ಪ್ರಜ್ಞೆ ತಪ್ಪಿ ಹೋದಳು ಸಾಹಿತ್ಯ. ಸಾಹಿತ್ಯ ಹಾಗೆ ಬಿದ್ದು ಹೋದ ಕೂಡಲೇ ಅವರ ಆನಂದ ಇನ್ನೂ ಹೆಚ್ಚಾಯಿತು. ಒಬ್ಬನು ಸಾಹಿತ್ಯ ಪಾದಗಳ ಬಳಿ ಕೈಯಾಡಿಸುತ್ತಿದ್ದರೆ ಮತ್ತೊಬ್ಬನು ಅವಳ ಭುಜದ ಮೇಲೆ ಡ್ರೆಸ್ ಮೇಲೆ ಕೈ ಹಾಕಲು ಟ್ರೈ ಮಾಡಿದ. ಆದರೆ ಅವನ ಕೈ ಸಾಹಿತ್ಯ ಮೈ ಮೇಲೆ ಬೀಳುವ ಮೊದಲೇ ಆ ಕೈ ಅವನ ಅರಿವಿಲ್ಲದೆಯೇ ಹಿಂದಕ್ಕೆ ಮುರಿಯುತ್ತಾ ಟಕ್ ಟಕ್ ಎಂದು ಸೌಂಡ್ ಬರುತ್ತಿದ್ದಾಗ ಉಳಿದ ಮೂವರು ಭಯದಿಂದ ತಲೆ ತಿರುಗಿಸಿ ನೋಡಿದರು. ಆವೇಶದಿಂದ ಕೆಂಪಾದ ಕಣ್ಣುಗಳು ಅಗ್ನಿಗೋಳಗಳನ್ನೇ ನೆನಪಿಸುತ್ತಿದ್ದರೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ಮುರಿದು ಹಿಡಿದುಕೊಂಡಿದ್ದರಿಂದ ರಕ್ತನಾಳಗಳು ಹೊರಗೆ ಉಬ್ಬಿ ದೃಢವಾದ ಅವನ 8 ಪ್ಯಾಕ್ ಬಾಡಿ ಮಸಲ್ಸ್ ಎದೆ ಮಾಂಸಖಂಡಗಳು ಉಬ್ಬಿ ಅವರನ್ನು ಕೊಲ್ಲಲು ಬಂದಿರುವ ಯಮಧರ್ಮನಂತೆ ಕಂಡ ತಾರಕ್. ಅವನು ಕೈ ಮುರಿದು ಅಳುತ್ತಾ ಕೆಳಗೆ ವಾಲುತ್ತಿದ್ದಾಗ ಸೂಕ್ಷ್ಮವಾದ ಸಾಹಿತ್ಯ ಕೆನ್ನೆಯ ಮೇಲೆ ಇದ್ದಕ್ಕಿದ್ದಂತೆ ಮುಂಚೆ ಹೊಡೆದಿದ್ದರಿಂದ ಅವನ ಬೆರಳುಗಳ ಗುರುತುಗಳು ಕಾಣಿಸುತ್ತಿದ್ದಾಗ ಕಣ್ಣೀರಿನೊಂದಿಗೆ ಸಾಹಿತ್ಯ ಕೆನ್ನೆಯನ್ನು ಸವರಿಕೊಳ್ಳುತ್ತಿದ್ದಾಗ ತಾರಕ್ನಲ್ಲಿನ ಆ್ಯಂಗ್ರಿ ಮೂಡ್ ಹೊರಗೆ ಬಂದು ಸಾಹಿತ್ಯ ಕಾಲುಗಳನ್ನು ಸವರಿಕೊಳ್ಳುತ್ತಿದ್ದವನಿಗೆ ಒಂದೇ ಒಂದು ಹೊಡೆತ ಕೊಟ್ಟ ಕೂಡಲೇ 2ನೇ ನಿಮಿಷದಲ್ಲಿಯೇ ಅವನು ನೆಲಕ್ಕೆ ಬಿದ್ದ. 5 ನಿಮಿಷದಲ್ಲಿ ನಾಲ್ವರನ್ನು ತುಂಡು ತುಂಡಾಗಿ ಬಾರಿಸಿ ಇನ್ನೂ ಆವೇಶ ಕಡಿಮೆ ಆಗದ ತಾರಕ್ ಅವರನ್ನು ಕೊಲ್ಲಲು ಸಿದ್ಧನಾಗಿ ಪಕ್ಕದಲ್ಲೇ ಇದ್ದ ರಾಕನ್ನು ಎಳೆದು ಅವನ ಮೇಲೆ ಎಸೆದ. ಆಗಲೇ ಪ್ರೊಡ್ಯೂಸರ್ ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಅವರು ಬಂದು ಆ ನಾಲ್ವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು. ಅವರನ್ನು ಕರೆದುಕೊಂಡು ಹೋದ ಕೂಡಲೇ ತಾರಕ್ ಸಾಹಿತ್ಯ ಬಳಿಗೆ ಹೋಗಿ ಅವಳ ಕಾಲು ಕೈಗಳಿಗೆ ಇದ್ದ ಕಟ್ಟುಗಳನ್ನು ಬಿಚ್ಚಿ ತನ್ನ ಕೆನ್ನೆಯ ಮೇಲೆ ಸವರಿಕೊಳ್ಳುತ್ತಾ ಎಬ್ಬಿಸಿದ್ದಾಗ ಸ್ವಲ್ಪ ಸಮಯದ ನಂತರ ಪ್ರಜ್ಞೆಗೆ ಬಂದ ಸಾಹಿತ್ಯ ಕಣ್ಣು ಮುಂದೆ ಇರುವ ತಾರಕ್ನನ್ನು ನೋಡುತ್ತಾ ಪ್ಲೀಸ್ ತಾರಕ್ ನನ್ನನ್ನೇನು ಮಾಡಬೇಡಿ ಎಂದು ಕೂಗುತ್ತಾ ತಾರಕ್ಗೆ ಕೈ ಮುಗಿದು ದಂಡ ನಮಸ್ಕಾರ ಮಾಡುತ್ತಾ ಅಳುತ್ತಿದ್ದಾಳೆ. ಸಾಹಿ ಏನಾಯಿತು? ನಾನು ನಿನ್ನ ತಾರಕ್, ಏಕೆ ಅಳುತ್ತಿದ್ದೀಯ ಎನ್ನುತ್ತಾ ಅವಳನ್ನು ಎದೆಗೆ ಅಪ್ಪಿಕೊಳ್ಳಲು ಹೋದರೆ ತಾರಕ್ನನ್ನು ದೂರ ತಳ್ಳಿ 2 ಬಾರಿಸಿದಳು ಸಾಹಿತ್ಯ. ಸಾಹಿತ್ಯ ಮಾಡಿದ ಕೆಲಸಕ್ಕೆ ಆಘಾತದಲ್ಲೇ ಉಳಿದು ಹೋದ ತಾರಕ್ಗೆ ಸಾಹಿಯ ಅಳುವು ಪ್ರಜ್ಞೆ ತರಿಸಿತು. ಸಾಹಿ
ಏನಾಯಿತು ಎಂದು ಅವಳ ಹತ್ತಿರ ಬಂದು ವಾತ್ಸಲ್ಯದಿಂದ ಕೇಳಿದ ತಾರಕ್. ಆದರೆ ಸಾಹಿತ್ಯ ಹಿಂದಕ್ಕೆ ಸರಿಯುತ್ತಾ, ಪ್ಲೀಸ್ ತಾರಕ್ ಸರ್, ನನ್ನನ್ನೇನು ಮಾಡಬೇಡಿ ಎಂದು ಅಳುತ್ತಾ ಇರಲು ಹಿಂದಿನಿಂದ ಅವರ ಹತ್ತಿರ ಬರುತ್ತಿದ್ದ ವಿದೇಶಿಯನನ್ನು ನೋಡಿ ಗಟ್ಟಿಯಾಗಿ ಕಣ್ಣು ಮುಚ್ಚುತ್ತಾ ತಾರಕ್ನನ್ನು ತಳ್ಳುತ್ತಾಳೆ. ನನ್ನನ್ನೇನು ಮಾಡಬೇಡಿ ಅನ್ನುತ್ತಾ ತನ್ನ ಹಿಂದೆ ನೋಡಿ ಭಯಪಡುತ್ತಿದ್ದಾಳೆ ಎಂದು ಗಮನಿಸಿದ ತಾರಕ್ ಹಿಂದೆ ಬರುತ್ತಿದ್ದ ಆತನನ್ನು ತಡೆದು, ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಇಲ್ಲಿಯವರೆಗೆ ನನಗೆ ಸಹಾಯ ಮಾಡಿದ್ದಕ್ಕೆ ಎಂದು ಹೇಳಿದ. ಅವರಿಬ್ಬರಿಗೂ ಪ್ರೈವೆಸಿ ಬೇಕು ಎಂದು ತಾರಕ್ ಹೇಳುತ್ತಿದ್ದಾನೆಂದು ಅರ್ಥ ಮಾಡಿಕೊಂಡ ಆತ, ಇಟ್ಸ್ ಓಕೆ ತಾರಕ್ ಸರ್, ನಾನು ಕಾರ್ ಹತ್ತಿರ ಕಾಯುತ್ತಿರುತ್ತೇನೆ, ನೀವು ಬನ್ನಿ ಎಂದು ಹೇಳಿ ಹೊರಟು ಹೋದ. ಆತ ಹೋದ ತಕ್ಷಣ ತಾರಕ್ ಸಾಹಿಯನ್ನು ನೋಡುತ್ತಾ, ಸಾಹಿ ನೋಡು, ಅವನು ಹೊರಟು ಹೋಗಿದ್ದಾನೆ, ಈಗ ಓಕೆನಾ ಎಂದು ಕೇಳುತ್ತಿದ್ದಾಗ ಕಣ್ಣು ತೆರೆದು ಸುತ್ತಲೂ ನೋಡಿದ ಸಾಹಿತ್ಯ ಅಲ್ಲಿ ತಾರಕ್ ಮತ್ತು ತಾನು ಬಿಟ್ಟು ಬೇರೆ ಯಾರೂ ಇಲ್ಲದಿರುವುದನ್ನು ನೋಡಿ ಸ್ವಲ್ಪ ಶಾಂತಿಯಿಂದಿರುವಂತೆ ಅನ್ನಿಸಿದರೂ ಮತ್ತೆ ತಕ್ಷಣ ನೀವು ಹೊರಟು ಹೋಗಿ ಸರ್ ಪ್ಲೀಸ್ ಎಂದಳು. ಸಾಹಿ, ನಾನು ಹೋಗುವುದಲ್ಲ, ಬಾ ನಾವಿಬ್ಬರು ಹೋಗೋಣ ಎಂದು ಸಾಹಿಯ ಕೈ ಹಿಡಿಯಲು ಹೋದರೆ ಸಾಹಿತ್ಯ ತಾರಕ್ನಿಂದ ದೂರ ಸರಿಯುತ್ತಾ ಟೇಬಲ್ನಿಂದ ಇಳಿದು ಮುಂದೆ ಓಡುತ್ತಾಳೆ. ಸಾಹಿಯ ಹಿಂದೆಯೇ ಬರುತ್ತಿದ್ದ ತಾರಕ್ನನ್ನು ನೋಡುತ್ತಾ ಮುಂದೆ ಹೋಗುತ್ತಿದ್ದ ಸಾಹಿತ್ಯ ಮುಖ್ಯ ಬಾಗಿಲಿನವರೆಗೆ ಬಂದಾಗ ಅದು ಲಾಕ್ ಆಗಿರುವುದರಿಂದ ಭಯದಿಂದ ಅಲ್ಲೇ ನಿಂತು ಹೋಗುತ್ತಾಳೆ. ಅಂದರೆ ಮೊದಲು ಇವರು ಬಂದಿದ್ದು ಕೂಡ ಹಿಂಬಾಗಿಲಿನಿಂದಲೇ ಅಲ್ವಾ? ತಾರಕ್ ಕೂಡ ಅಲ್ಲಿಗೆ ಬಂದು ನಿಂತು ಹೋದ. ಸಾಹಿಯನ್ನು ನೋಡುತ್ತಾ ರಿಲ್ಯಾಕ್ಸ್ ಆಗಿ ಉಸಿರಾಡುತ್ತಾ, ಸಾಹಿತ್ಯ ಬಾ ಹೋಗೋಣ ಎಂದನು. ಸಾಹಿತ್ಯ ಭಯಪಡುತ್ತಲೇ ಬೇಡ ಬೇಡ ಎಂದು ಮುಖಕ್ಕೆ ಕೈ ಅಡ್ಡ ಹಿಡಿದುಕೊಳ್ಳುತ್ತಿದ್ದರೆ ತಾರಕ್ ಸಾಹಿ ಹತ್ತಿರ ಬಂದು ಅವಳನ್ನು ಎದೆಗೆ ಅಪ್ಪಿಕೊಂಡನು. ಸಾಹಿ ಅವನ ಎದೆಯ ಮೇಲೆ ಹೊಡೆಯುತ್ತಾ ದೂರ ಸರಿಯಲು ಬಯಸಿದರೂ ತಾರಕ್ ಇನ್ನಷ್ಟು ಅವಳನ್ನು ಹತ್ತಿರಕ್ಕೆ ಅಪ್ಪಿಕೊಳ್ಳುತ್ತಿದ್ದರೆ ಸಾಹಿ ಅವನ ಎದೆಯ ಮೇಲೆ ಮುಷ್ಟಿ ಬಿಗಿದು ಹೊಡೆಯುತ್ತಾ ಉಗುರುಗಳಿಂದ ಗೀಚುತ್ತಾ ಕೊನೆಗೆ ಕಚ್ಚಿ ರಕ್ತ ಬರಿಸಿದರೂ ಅವನು ಅವಳನ್ನು ಬಿಡದೆ ಅವಳ ತಲೆಯನ್ನು ನೇವರಿಸುತ್ತಾ ದೃಢವಾಗಿ ಹಾಗೆಯೇ ನಿಂತುಕೊಂಡನು. 5 ನಿಮಿಷಗಳ ಕಾಲ ತನ್ನ ಪ್ರಯತ್ನ ಮಾಡಿ ಸುಸ್ತಾದ ಸಾಹಿತ್ಯ ಹಾಗೆಯೇ ಅವನ ಎದೆಯ ಮೇಲೆ ಪ್ರಜ್ಞೆ ಕಳೆದುಕೊಂಡಳು. 2 ಗಂಟೆಗಳ ನಂತರ ಬೆಡ್ ಮೇಲೆ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದ ಸಾಹಿ ಪಕ್ಕದ ಚೇರ್ನಲ್ಲಿ ಕ್ಯೂಟಿಯ ಜೊತೆ ಕೂತು ಅವಳಿಗೆ ಪ್ರಜ್ಞೆ ಬರುವುದಕ್ಕಾಗಿ ಕಾಯುತ್ತಿದ್ದಾನೆ ತಾರಕ್. ತಾರಕನ ಮಡಿಲಲ್ಲಿದ್ದ ಕ್ಯೂಟಿ, ಡ್ಯಾಡಿ, ಮಮ್ಮಿಗೆ ಏನಾಯಿತು ಎಂದು ತಾರಕ್ನ ಕಡೆಗೆ ತಿರುಗಿ ಕೇಳಿದಳು. ಮಮ್ಮಿಗೇನೂ ಆಗಿಲ್ಲ ಏಂಜಲ್, ಲೈಟಾಗಿ ಫೀವರ್ ಬಂದಿದೆ ಅಷ್ಟೇ ಅಂದ. ಹಾಗಾದರೆ ನನ್ನನ್ನೇಕೆ ಎತ್ತಿಕೊಂಡಿಲ್ಲ ಅಂದ್ಲು. ಮಮ್ಮಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾಳೆ ಕಣೆ ಏಂಜಲ್, ಅದಕ್ಕೆ ನಿನ್ನನ್ನು ಎತ್ತಿಕೊಂಡಿಲ್ಲ. ನಾನು ಇದ್ದೀನಲ್ಲ ನಿನ್ನನ್ನು ಎತ್ತಿಕೊಳ್ಳೋಕೆ ಎಂದು ಹೇಳಿದ ತಾರಕ್. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದ ಸಾಹಿತ್ಯ ಪಕ್ಕದಲ್ಲೇ ಕೂತಿದ್ದ ಕ್ಯೂಟಿಯನ್ನು ನೋಡಿ ನಕ್ಕು ತಾರಕ್ನನ್ನು ನೋಡಿ ಮುಖ ಸಿಂಡರಿಸಿಕೊಂಡಳು. ಸಾಹಿತ್ಯ ಎದ್ದಿದ್ದನ್ನು ನೋಡಿದ ಕ್ಯೂಟಿ ತಾರಕನ ಮೇಲಿಂದ ಕೆಳಗೆ ಇಳಿದು ಸಾಹಿತ್ಯ ಪಕ್ಕದಲ್ಲಿ ಕೂತು ಅವಳ ಹಣೆಯ ಮೇಲೆ ತನ್ನ ಪುಟ್ಟ ಕೈಯನ್ನು ಇಟ್ಟು, ಮಮ್ಮಿ ನಿನಗೆ ಫೀವರ್ ಬಂದಿದೆಯಾ ಅಂದ್ಲು. ಹಾಂ ಹೌದು ಕ್ಯೂಟಿ, ಕಮ್ಮಿಯಾಗುತ್ತೆ ಬಿಡು ಎಂದು ಚಿಕ್ಕದಾಗಿ ನಗುತ್ತಾ ತಾರಕ್ ಕೂಡ ಸಾಹಿ ಹತ್ತಿರ ಬಂದು, ಈಗ ಹೇಗಿದೆ ಡಾರ್ಲಿಂಗ್ ಎಂದು ಕೆನ್ನೆಯ ಮೇಲೆ ಕೈ ಇಡಲು ಹೋದನು. ಸಾಹಿ ಆ ಕೈಯನ್ನು ದೂರ ತಳ್ಳುತ್ತಾ, ದೂರ ಇರು ತಾರಕ್, ಮತ್ತೊಮ್ಮೆ ನನ್ನನ್ನು ಟಚ್ ಮಾಡಲು ನೋಡಿದರೆ ಚೆನ್ನಾಗಿರುವುದಿಲ್ಲ ಎಂದಳು ಸಿಟ್ಟಿನಿಂದ. ತಾರಕ್ ಶಾಕ್ ಆಗುತ್ತಾ, ಏನಿದು ಡಾರ್ಲಿಂಗ್ ಹಾಗೆ ಮಾತನಾಡ್ತಾ ಇದೀಯಾ ಅಂದ. ಶಟ್ ಅಪ್ ಮಿಸ್ಟರ್ ತಾರಕ್, ಇನ್ನೊಮ್ಮೆ ಡಾರ್ಲಿಂಗ್ ಅಂದರೆ ಮೂತಿ ಹೊಡೆದು ಹಾಕುತ್ತೇನೆ ಎಂದಳು ಕೋಪದಿಂದ. ಅದೇನು ಡಾರ್ಲಿಂಗ್ ಹೊಸದಾಗಿ ಮಾತನಾಡ್ತಾ ಇದೀಯಾ? ನಾನು ನಿನ್ನನ್ನು ಯಾವಾಗಲೂ ಕರೆಯುವ ಕರೆಯೇ ತಾನೇ ಅದು, ಯಾವುದೋ ಇವತ್ತೇ ಹೊಸದಾಗಿ ಕರೆಯುತ್ತಿರುವಂತೆ ಆ ನೋಟವೇಕೆ ಎಂದು ಸಾಹಿತ್ಯ ಪಕ್ಕದಲ್ಲಿ ಕೂತನು ತಾರಕ್. ಹೊಸ ಕರೆಗಳೇನೂ ಅಲ್ಲವಾದರೂ ನನಗೇಕೋ ಈಗ ಆ ಕರೆಯುವ ಮನುಷ್ಯನ ಮೇಲೆ ಹಳೆಯ ಕೋಪವನ್ನು ಕಡಿಮೆ ಮಾಡುತ್ತಿಲ್ಲ. ನನಗೆ ದೂರ ಇದ್ದು ಮಾತನಾಡು ಎಂದಳು ಸಾಹಿತ್ಯ. ಪ್ಲೀಸ್ ಡಾರ್ಲಿಂಗ್ ಹಾಗೆ ಅನ್ನಬೇಡ, ನೀನು ದೂರ ಮಾಡಿದರೆ ನಾನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಅಂದ. ನಿನ್ನನ್ನು ಹತ್ತಿರವಾಗಿ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಎಂದಳು ಸಾಹಿತ್ಯ. ಸಾಹಿ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡ ತಾರಕ್ ಬೇಸರದಿಂದ ಬೆಡ್ನಿಂದ ಇಳಿದು
ಸರಿ ಬಾ ಹೋಗೋಣ ಎಂದನು ಸಾಹಿಯ ಕೈಗೆ ಕೈಯನ್ನು ಕೊಡುತ್ತಾ. ಸಾಹಿ ಆ ಕೈಯನ್ನು ಹಿಡಿಯದೆ ಬೆಡ್ನಿಂದ ಹಿಡಿದು, ನಾನು ನಡೆಯಬಲ್ಲೆ, ಪ್ಲೀಸ್ ನನ್ನನ್ನು ಕೆಲವು ದಿನಗಳು ಒಂಟಿಯಾಗಿ ಬಿಟ್ಟು ಬಿಡು ಎಂದಳು. ಕ್ಯೂಟಿಯನ್ನು ಎತ್ತಿಕೊಂಡು ಸಾಹಿ ಪಕ್ಕದಲ್ಲೇ ನಡೆದನು ಹೊರಗೆ. ಸ್ವಲ್ಪ ಸಮಯದ ನಂತರ ಸಾಹಿ ಕ್ಯೂಟಿ ರೆಸ್ಟ್ ತೆಗೆದುಕೊಳ್ಳುತ್ತಿರುವಾಗ ತಾರಕ್ ಸಾಹಿತ್ಯ ಪಕ್ಕದಲ್ಲೇ ಕೂತು ಏನೋ ಯೋಚಿಸುತ್ತಿದ್ದಾನೆ. ಅವನು ಯೋಚನೆಯಲ್ಲಿರುವಾಗಲೇ ಪ್ರೊಡ್ಯೂಸರ್ನಿಂದ ಕಾಲ್ ಬಂತು. ಅದನ್ನು ನೋಡಿದ ತಾರಕ್ ಸಾಹಿತ್ಯ ಅವರಿಗೆ ಡಿಸ್ಟರ್ಬ್ ಆಗದಿರಲೆಂದು ಬಾಲ್ಕನಿ ಒಳಗೆ ಹೋಗಿ ಕಾಲ್ ಲಿಫ್ಟ್ ಮಾಡಿ ಹೇಳಿ ಎಂದನು ತಾರಕ್. ಆ ಪ್ರೊಡ್ಯೂಸರ್, ಸರ್ ಈವ್ನಿಂಗ್ ನಾವೆಲ್ಲ ರಿಟರ್ನ್ ಆಗುತ್ತಿದ್ದೇವೆ ಸರ್, ನಿಮಗೆ ಓಕೆ ತಾನೇ ಎಂದು ಕೇಳಿದನು. ಇಲ್ಲ, ನಾವು ಕೂಡ ಈವ್ನಿಂಗ್ ಫ್ಲೈಟ್ಗೆ ರಿಟರ್ನ್ ಆಗುತ್ತಿದ್ದೇವೆ ಎಂದನು ತಾರಕ್. ಅದೇನು ಸರ್, ನೀವು ಫ್ಯಾಮಿಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡುತ್ತೇನೆ ಎಂದಿದ್ದೀರಲ್ಲ, ನಮ್ಮನ್ನು ಹೋಗಿಬಿಡಿ ಎಂದಿರಿ ತಾನೇ, ನಿಮಗೆ ಟಿಕೆಟ್ಸ್ ಬುಕ್ ಮಾಡಿಲ್ಲ ಎಂದನು ಆ ಪ್ರೊಡ್ಯೂಸರ್. ನೋ ಸರ್, ನನ್ನ ಪ್ಲ್ಯಾನ್ ಎಲ್ಲ ಆ ಬ್ಲಡಿ ಕಾವೇರಿಯಿಂದ ಹಾಳಾಗಿ ಹೋಯಿತು. ಈಗ ಮೇಡಮ್ ಡಿಸ್ಟರ್ಬ್ ಆಗಿದ್ದಾರೆ, ಅದಕ್ಕೆ ಈಗ ಇಲ್ಲಿ ಇರುವುದಕ್ಕಿಂತ ಇಂಡಿಯಾಕ್ಕೆ ಹೋಗುವುದೇ ಬೆಟರ್ ಎಂದನು ತಾರಕ್. ಅಸಲಿಗೆ ತಾರಕ್ ಇನ್ನೂ 2 ದಿನ ಅಲ್ಲೇ ಇದ್ದು ಸಾಹಿಗೆ ಪ್ರಪೋಸ್ ಮಾಡಿ ಅವಳಿಗೆ ಲೈಫ್ ಟೈಮ್ ಮೆಮೊರೀಸನ್ನು ಸರ್ಪ್ರೈಸ್ ಗಿಫ್ಟ್ ಆಗಿ ಪ್ಲ್ಯಾನ್ ಮಾಡಿದ್ದನು. ಆದರೆ ಅವನ ಪ್ಲ್ಯಾನ್ ಎಲ್ಲ ಆ ಕಾವೇರಿ ಹೊಡೆತಕ್ಕೆ ಹಟ್ಟರ್ ಫ್ಲಾಪ್ ಆಗಿ, ಅಸಲಿಗೆ ಸಾಹಿತ್ಯ ಅಲ್ಲಿ ಇರಬೇಕೆಂದರೆ ಭಯಪಡುವಂತಾಯಿತು. ಇನ್ನೂ ಅನಿವಾರ್ಯವಾಗಿ ಸಾಹಿಯ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ತಕ್ಷಣ ಟಿಕೆಟ್ಸನ್ನು ಕನ್ಫರ್ಮ್ ಮಾಡಿದನು. ಓ ಸಾರಿ ಸರ್ ಎಂದ ಪ್ರೊಡ್ಯೂಸರ್. ಹಾಗಾದರೆ ಟಿಕೆಟ್ಸ್ ಬುಕ್ ಮಾಡೋಣವೇ ಸರ್ ಎಂದನು. ನೋ ನೀಡ್ ಸರ್, ಆಲ್ರೆಡಿ ನಾನು ಬುಕ್ ಮಾಡಿಬಿಟ್ಟಿದ್ದೇನೆ. ನಿಮ್ಮ ಫ್ಲೈಟ್ ನಂತರ 2 ಅವರ್ಸ್ ಡಿಲೇ ಇರುವ ಕನೆಕ್ಟಿಂಗ್ ಫ್ಲೈಟ್ಸ್ಗೆ ಬುಕ್ ಆಗಿವೆ ಎಂದನು. ಓ ಓಕೆ ಸರ್ ಎಂದು ಕಾಲ್ ಕಟ್ ಮಾಡುತ್ತಾ ಮತ್ತೆ ನಿಂತು, ಸರ್ ಅಷ್ಟಕ್ಕೂ ಹೀರೋಯಿನ್ ಕಾವೇರಿ ಪರಿಸ್ಥಿತಿ ಏನು ಈಗ ಎಂದು ಮೆಲ್ಲಗೆ ಕೇಳಿದ ಪ್ರೊಡ್ಯೂಸರ್. ಅವಳ ಬಗ್ಗೆ ನನ್ನ ಹತ್ತಿರ ಮಾತನಾಡಬೇಡಿ. ಆಲ್ರೆಡಿ ನನಗೆ ಡ್ರಗ್ಸ್ ಕೊಟ್ಟು ನನ್ನನ್ನು ಸೆಡ್ಯೂಸ್ ಮಾಡಲು ನೋಡಿದಳು. ಅದು ಆಗಲಿಲ್ಲವೆಂಬ ಕೋಪದಿಂದ ನನ್ನ ಹೆಂಡತಿಯ ಮೇಲೆ ಕೋಪ ಬೆಳೆಸಿಕೊಂಡು ನಮ್ಮಿಬ್ಬರನ್ನು 3 ವರ್ಷಗಳ ಕಾಲ ದೂರ ಮಾಡಿದಳು. ಈಗ ನನ್ನನ್ನು, ನನ್ನ ಹೆಂಡತಿಯನ್ನು ದೂರ ಮಾಡಲು ಅವಳನ್ನು ಕಿಡ್ನ್ಯಾಪ್ ಮಾಡಿಸಿ ಕೊಲೆ ಮಾಡಲು ಕೂಡ ಸಿದ್ಧವಾಗಿದ್ದಳು. ಅದಕ್ಕೆ ಅವಳು ಮಾಡಿದ ಎಲ್ಲ ತಪ್ಪುಗಳಿಗೆ ಅವಳಿಗೇನು ಸರಿಯಾದ ಶಿಕ್ಷೆಯೇ ಬಿದ್ದಿದೆ. ಇನ್ನು ಜೀವನದಲ್ಲಿ ಅವಳು ಇಂಡಿಯಾ ಮುಖ ನೋಡುವುದಿಲ್ಲ. ಇನ್ನು ಜೀವಮಾನವಿಡೀ ಅದು ದೇಶವಲ್ಲದ ದೇಶದಲ್ಲಿ ಜೈಲು ಗೋಡೆಗಳ ಮಧ್ಯೆ ಅವಳ ಉಳಿದ ಜೀವನ ಕಳೆಯಬೇಕಷ್ಟೆ. ಒಂದು ವೇಳೆ ಕಳ್ಳ ಪಾಸ್ಪೋರ್ಟ್ ವೀಸಾದಿಂದ ಇಂಡಿಯಾಕ್ಕೆ ಬಂದರೂ ಅಲ್ಲಿಯೂ ಕೂಡ ಅವಳಿಗೇನು ಲೈಫ್ ಎಂಬುದೇ ಇಲ್ಲದಂತೆ ಮಾಡುತ್ತೇನೆ. ಈ ತಾರಕ್ ಫೋಕಸ್ ಮಾಡಿದರೆ ಅವಳ ಲೈಫ್ ಏನಾಗುತ್ತದೋ. ಈ ಹೊತ್ತಿಗೆ ಅವಳಿಗೇನು ವಿಜುವಲ್ ಎಫೆಕ್ಟ್ನಿಂದ ಚೆನ್ನಾಗಿ ಕಾಣಿಸುತ್ತಿದೆ. ಇನ್ನಷ್ಟು ನೋವು ಪಡುತ್ತಾ, ಯಾಕೆ ಸಾಹಿತ್ಯ ತಾರಕ್ ಜೊತೆ ಜಗಳ ಮಾಡಿದೆನಾ ಎಂದು ಅಳುತ್ತಾ, ನಾವು ಕಣ್ಣು ಮುಂದೆ ಬಂದರೆ ಅವಳ ಕಣ್ಣೀರಿನಿಂದ ಕಾಲು ತೊಳೆದು ಕ್ಷಮೆ ಕೇಳಲು ಹುಚ್ಚಿಯಂತೆ ಕಾಯುತ್ತಲೇ ಸಾಯಬೇಕು ಎಂದನು ತಾರಕ್ ಕೋಪದಿಂದ. ತಾರಕನ ಕೋಪವನ್ನು ಕಣ್ಣಿನಿಂದ ನೋಡದಿದ್ದರೂ ಆ ವಾಯ್ಸ್ನಲ್ಲಿರುವ ಸೀರಿಯಸ್ನೆಸ್ಗೆ ಅವನು ಎಷ್ಟು ಕೋಪದಲ್ಲಿದ್ದಾನೆಂದು ಊಹಿಸಿದ ಪ್ರೊಡ್ಯೂಸರ್, ಓಕೆ ಸರ್, ಈವ್ನಿಂಗ್ ಏರ್ಪೋರ್ಟ್ನಲ್ಲಿ ಮೀಟ್ ಆಗೋಣ ಎಂದು ಹೇಳಿ ಸೈಲೆಂಟಾಗಿ ಕಾಲ್ ಕಟ್ ಮಾಡಿದನು. ಕಾಲ್ ಕಟ್ ಮಾಡಿ ಫೋನನ್ನು ನೋಡುತ್ತಾ ಅಸಲಿಗೆ ಕಿಡ್ನಾಪರ್ಸ್ ಹತ್ತಿರ ಕಾವೇರಿ ಬಗ್ಗೆ ಇನ್ಫಾರ್ಮೇಷನ್ ಹೇಗೆ ತಿಳಿಯಿತು ಎಂದು ನೆನಪಿಸಿಕೊಂಡನು ತಾರಕ್. ಈ ಕಥೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್. ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡಿಲ್ವೋ ಈಗಲೇ ಹೋಗಿ ಮೆಂಬರ್ಶಿಪ್ ತಗೊಳ್ಳಿ. ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.